ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತು ಸಂಕ್ರಾಂತಿ ಮುಗಿಯೋವರೆಗೂ ಹೇಳ್ತಾನೆ ಇರ್ತೀನಿ, ನೀವು ಕೇಳ್ತಾನೆ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬೆಳಗಿನ ಶುಭೋದಯ. ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೆಂಗಿರುತ್ತೆ ಅಂತ ನೋಡೋಣ. ಹಾಗೆ ಇವತ್ತಿನ ಬ್ಲಾಗು ಹಾಕಿರ್ತೀನಿ, ಹಾಗೆ ಮತ್ತು ಹೋಮ್ ರೆಮಿಡಿ ಕೂಡ ನಾನು ಹಾಕಿರ್ತೀನಿ. ತಪ್ಪದೇ ನೋಡಿ. ಫಸ್ಟೇ ಬ್ಲಾಗ್ ಹಾಕ್ಬಿಟ್ಟು ಆಮೇಲೆ ಹೋಮ್ ರೆಮಿಡಿ ಹಾಕ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಬೆಳಗಿನ ಕೆಲಸ ಎಲ್ಲ ಆಯಿತು. ಹಾಲು ಕಾಯಿಸೋದು, ಚಹಾ ಕುಡಿಯೋದು, ಅದೇ ಬೆಳಗಿನ ಕೆಲಸ. ಕಸ ಹುಡುಗು, ಬಾಂಡೆ ತಿಕ್ಕು, ನೆಲ ಒರೆಸು, ಹೊಸ್ಲು ತೊಳಿ, ರಂಗೋಲಿ ಹಾಕು. ಇವತ್ತು ನಾನು ರಂಗೋಲಿ ಚೆನ್ನಾಗಿ ಹಾಕಿದ್ದೀನಿ, ತೋರಿಸ್ತೀನಿ ಬರ್ರಿ. ನೋಡ್ರಿ ನಮ್ಮ ರಂಗೋಲಿ. ನಮ್ಮ ಮನೆ ಜಲ್ದಿ ಕಾಲು ಇಟ್ಬಿಡ್ತಾರೆ ರಂಗೋಲಿ ಮೇಲೆ. ಈ ಮೂಲಿಗೆ ಹೋಗ್ಬಿಟ್ಟೈತಿ ಇವತ್ತಿನ ನಮ್ಮ ರಂಗೋಲಿ. ಏನೇ ಆದರೂ ನಾನು ರಂಗೋಲಿ ಹಾಕಕ್ಕೆ ಭಾಳ ಇಷ್ಟ, ಆದ್ರೆ ರಂಗೋಲಿ ಹಾಕಕ್ಕೆ ಬರೋಲ್ಲ. ಏನು ಮಾಡಿದ್ರಿ ನೋಡ್ರಿ, ಇಷ್ಟು ರೊಟ್ಟಿ ಮಾಡೀನಿ. ಮೊನ್ನೆ 2 ದಿವಸದ ರೊಟ್ಟಿ. ಎಷ್ಟು ಅದಾವೆ ರೊಟ್ಟಿವು? 80 ರೊಟ್ಟಿ. ನಿನ್ನೆ 40, ಮೊನ್ನೆ 40. ಬೊಗಣೆಗೆ ಇಟ್ಟೀನಿ. ಬೊಗಣಿನ ಅಲ್ಲ, ಕಡುಬು ಕುದಿಸ ಚಾಣಿ. ಏಸು ರೊಟ್ಟಿ ಮಾಡೀನಿ. ಇದರ ಇಬ್ಬರಿಗೆ 30 ಮೇಲಿನ 20 ನಮಗೆ. ರೊಟ್ಟಿ ಹಬ್ಬ ನಿನ್ನೆ ಮುಗೀತು. ಇವತ್ತು ಹೋಳಿಗೆ ಹಬ್ಬ. ಏನು ಹೋಳಿಗೆಪ್ಪ ಅಂದ್ರೆ ಶೇಂಗಾದ ಹೋಳಿಗೆ ಮಾಡ್ಬೇಕ್ರಿ ಇವತ್ತು. ಇನ್ನು ನಾಷ್ಟಕ್ಕೆ ಏನು ಮಾಡಿಲ್ಲರಿ. ಏನು ಮಾಡ್ಬೇಕಂತ ನೋಡಬೇಕು. ಏನು ನಾಷ್ಟ ಮಾಡೋದು ಅಂತಲೇ ಗೊತ್ತಾಗಲಾಗೈತಿ. ಉಪ್ಪಿಟ್ಟು ಅವಲಕ್ಕಿ ಯಾವುದು ಇಷ್ಟ ಆಗಲಾಗೈತಿ. ಇಡ್ಲಿ, ದೋಸೆ, ಪಡ್ಡು. ಮುಂಜಾನೆ ನಾಷ್ಟ ಮಾಡೋದು ದೊಡ್ಡ ಕೆಲಸ ಆಗ್ಬಿಟ್ಟೈತೆ. ಬೇಜಾರು ನಾಷ್ಟ ಮಾಡೋದು. ತಿನ್ನೋಕ್ಕಿಷ್ಟ, ಮಾಡೋಕ್ಕಿಷ್ಟ ಇಲ್ಲ. ಇನ್ನೊಂದು ವಿಷಯ, ಇವತ್ತು ಗಂಡ್ಮಕ್ಳು ಭೋಗಿ. ಎಲ್ಲರಿಗೆ ಗಂಡ್ಮಕ್ಳೇ ಭೋಗಿ ಹಬ್ಬದ ಶುಭಾಶಯಗಳು. ಎಲ್ಲ ಅಣ್ಣ ತಮ್ಮಂದಿರಿಗೆ, ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರಿಗೂ ಭೋಗಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ನಿಮ್ಮ ಕಷ್ಟ ಕಮ್ಮಿ ಆಗಲಿ. ಈಗ ತಲೆಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕ್ರಿ. ನಿನ್ನೆನ ಹೋಗ್ಬೇಕಾಗಿತ್ತು, ಯಾಕೋ ನಿನ್ನೆ ಹೋಗೋಕ್ಕೆ ಮನಸ್ಸು ಬರಲಿಲ್ಲ. ದೇವಸ್ಥಾನಕ್ಕೆ ಹೋಗೋಕ್ಕೂ ಮನಸ್ಸು ಕಾರಣ ಎರಡೂ ಬೇಕು. ಈ ಸದ್ದ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂದ್ರೆ ರೆಡಿ ಆಗಬೇಕು. ರೆಡಿ ಆಗೋಕ್ಕೆ ಏನಿಲ್ಲ, ಇದೊಂದು ತಲೆ ಇಕ್ಕೊಳ್ಳೋದು, ಹೋಗೋದು. ಮೇಕಪ್ ಗೀಪಪ್ ಏನೂ ಇಲ್ಲ. ಇಷ್ಟೇ ನನ್ನ ಸ್ಟೈಲು. ಇದು ನನ್ನ ಹಳೆಯ ಸ್ಟೈಲು. ಈಗ ಜಾಸ್ತಿ ಇಕ್ಕೊಳ್ಳಲ್ಲ, ಅಪರೂಪಕ್ಕೆ ಒಂದೊಂದು ಸತಿ. ನನ್ನ ಹಳೆಯ ಸ್ಟೈಲ್ ಇದು. ಒಂದೊಂದು ಟೈಮಲ್ಲಿ ಒಂದೊಂದು ಸ್ಟೈಲು ತಲೆ ಬಾಚ್ಕೊಳ್ಳೋದು. ನೋಡ್ರಿ ಕೂದಲು ಬೆಳೆದವ. ಏನೋ ತಲೆಗೆ ಏನು ಹೇಳ್ತಾರೆ, ಹೇರ್ ಪ್ಯಾಕಾ ಏನೋ ಒಂದು ಅದನ್ನ ಹಾಕಕತ್ತೀನಿ. ಕೂದಲು ದಪ್ಪನೂ ಅನ್ಸಾಕತ್ತಾವ, ಆಮೇಲೆ ಉದ್ದು ಬೀಳಾಕತ್ತಾವ. ಅದೇನಂತ ನಿಮಗೂ ಒಂದು ಸತಿ ಹೇಳ್ತೀನಿ. ಸದ್ದ ತಲೆ ಇಕ್ಕೊಳ್ಳ, ತುರ್ಬ ಕಟ್ಟೋದೊಂದು ಭಾಳ ಈಜಿ ನನಗೆ. ಇನ್ನೊಂದು ಕೆಲಸ ಐತ್ರ, ಕೆಲಸ ಮುಗಿಸ್ಕೊಂಡು ತಲೆ ಇಕ್ಕೋತೀನಿ. ಅಲ್ಲಿವರೆಗೂ ನಾಷ್ಟ ಏನು ಮಾಡೋಣ ಅಂತೇಳಿ ಏನೋ ಒಂದು ಡಿಸೈಡ್ ಮಾಡಿದೆ. ಅದರಲ್ಲಿ ಏನೋ ಒಂದು ಅನ್ನೋದಕ್ಕಿಂತ ಇವತ್ತು ಹಬ್ಬದ ದಿವಸ ಮಾಡಬೇಕಾಗಿರೋಂಥದ್ದೇ ಏನಂದ್ರೆ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಮಾಡತ್ತೀನಿ. ಖಾರ ಪೊಂಗಲ್ ಮಾಡ್ಬೇಕಂತೇನಿಲ್ಲ, ಸಿಹಿ ಪೊಂಗಲ್ ಮಾಡಲೇಬೇಕು. ಸಿಹಿ ಪೊಂಗಲ್ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ನಮ್ಮೂರ ಕಡೆ ಅಕ್ಕಿ ಪಾಯಸ ಅಂತ ಹೇಳ್ತಾರೆ, ಅಥವಾ ಅಕ್ಕಿ ಹುಗ್ಗಿ ಅಂತ ಹೇಳ್ತಾರಲ್ಲ, ಅದನ್ನು ಇವತ್ತು ಸಂಕ್ರಮಣ ಉಂಡು ಬಂದದಂತ ಅದೇ ಮಾಡಬೇಕು ಅಂತ ಹೇಳಿದ್ರು. ಬೆಳ್ಳಿ ತಾಟ್ನಾಗ ಊಟ ಮಾಡ್ಬೇಕಂತ. ಅಕ್ಕಿ ಹುಗ್ಗಿ ಮಾಡಿಬಿಟ್ಟು ಬೆಳ್ಳಿ ತಾಟ್ನಾಗ ಊಟ ಮಾಡ್ಬೇಕತ್ತ. ಎಲ್ಲಿಂದ ತರೋಣ್ರಿ ಬೆಳ್ಳಿ? ಕಾಲಾಗ ಚೈನಾ ಕಟ್ಟಾಗ್ಯಾವು, ಹೋಗಿ ತೊಗೊಂಬರೋಕ್ಕಾಗೋಲ್ದು. ಈ ಬೆಳ್ಳಿ ತಾಟಲ್ಲಿಂದ ತೊಗೊಂಬರೋದು? ಲಕ್ಷ ಕೋಟಿ ಬೆಳೆದು ಬೆಲೆ ಏರಿಸ್ಬಿಟ್ರೆ ಎಲ್ಲಿಂದ ತರೋದು? ನಾನು ಅದಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ. ಒಂದು ಪ್ಲೇಟ್ನಾಗ ಅಥವಾ ತಾಟ್ನಾಗ ಅದು ಅಕ್ಕಿ ಹುಗ್ಗಿ ಮಾಡಿ ಹಾಕ್ಬಿಟ್ಟು ಅದ್ರಾಗ ಒಂದು ಬೆಳ್ಳಿ ವಸ್ತು ಏನಾದರೂ ಹಾಕ್ಬಿಟ್ಟು ಉಂಡು ಹಬ್ಬನ ಮುಗಿಸ್ಬಿಡೋದು ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ. ನೀವು ಹಂಗೆ ಮಾಡಿರಿ. ಅದಕ್ಕಾಗಿ ನಾನು ಒಂದು ಕಡೆ ಖಾರ ಪೊಂಗಲ್ ಮಾಡೋಕೆ, ಒಂದು ಕಡೆ ಸಿಹಿ ಪೊಂಗಲ್ ಮಾಡೋಕೆ ಇಟ್ಟೀನಿ. ಅಂದರೆ ನಾನು ಎಷ್ಟು ಬುದ್ಧಿವಂತ ಅಂದ್ರೆ ಕೆಲವೊಂದು ಟೈಮಲ್ಲಿ ವಿಪರೀತ ಬುದ್ಧಿ ಓಡ್ತೈತ್ರಿ ತಲೆಯಾಗ ನನಗೂ. ಅಲ್ಲ, ಖಾರ ಪೊಂಗಲ್ಕ ಸಿಹಿ ಪೊಂಗಲ್ಕ ಹೆಸರು ಬೇಳೆ ಅಕ್ಕಿನೇ ಬಳಸೋದು ಅಲ್ರಿ. ಎರಡೂ ಒಂದರದಾಗೆ ಬೇಯಿಸ್ಕೊಂಡು ಎರಡೂ ಮಾಡ್ಕೋಬೋದಾಗಿತ್ತು. ನಾನು ಈ ಕುಕ್ಕರ್ನಾಗೆ ಬೇಯಿಸ್ಕೊಂಡು ಎರಡೂ ಮಾಡ್ಕೋಬೇಕಾಗಿತ್ತು.
ಇದ್ರಾಗ ಖಾರ ಪೊಂಗಲ್ ಮಾಡೋಕ್ಕಿಟ್ಟೀನಿ, ಆ ಬೊಗಣಾಗ ಸಿಹಿ ಪೊಂಗಲ್ ಮಾಡೋಕ್ಕಿಟ್ಟೀನಿ. ಎಷ್ಟು ಬುದ್ಧಿವಂತೆ ಅಲ್ಲ. ನನಗೆ ಒಂದೊಂದು ಸತಿ ಅನಿಸ್ತೈತಿ ತಲೆ ಮೇಲೆ ಕಲ್ಲು ನಾನೇ ಹಾಕ್ಕೊಳ್ಳೇನಂತೇಳಿ. ಅಲ್ಲಿ ಇದ್ರಾಗೆ ಕುದಿಸ್ಕೊಂಡು ಎರಡೂ ಮಾಡ್ಕೋಬೇಕಾಗಿತ್ತು. ಯಾಕೆ ಹಿಂಗೆ ಗ್ಯಾಸ್ ವೇಸ್ಟ್, ಬೊಗಣಿ ಪಾತ್ರೆಗಳು ವೇಸ್ಟ್. ಹೋಗ್ಲಿ ಬಿಡ್ರಿ, ಖಾರ ಪೊಂಗಲ್ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ನೋಡ್ರಿ. ಸಿಹಿ ಪೊಂಗಲ್ಲು ಖಾರ ಪೊಂಗಲ್ ಎರಡೂ ರೆಡಿ ಆಯಿತು. ಇವಾಗ ನಾಷ್ಟ ಮಾಡೋದು. ಭಾಳ ಲೇಟ್ ಆಯಿತು ನಾಷ್ಟ. ಘಮ ಅಂತೂ ಸಖತ್ತೆ ಬರತೈತಿ. ಟೇಸ್ಟ್ ಹೆಂಗಾಗೈತಿ ಗೊತ್ತಿಲ್ಲ. ಟೇಸ್ಟ್ ಮಾಡೋದು ಹೆಂಗೈತೆ ಅಂತ ಇವ್ರು ಬರಲ್ಲಾಗ್ಯಾರ. ಕುಂದ್ರಲಲ್ಲೇ ಮಾಡೋ ತನಕ ಪುರ್ಸತ್ತಿಗೆ ಮಾಡಲ್ಲ, ಮಾಡಿದ್ಮೇಲೆ ತಿನ್ನಕ್ಕೆ ಬರಲ್ಲ. ಟೇಸ್ಟ್ ಬಿಸಿ ಚಲೋ ಆಗೈತಿ. ಉಪ್ಪು ಕಮ್ಮಿ ಆಗೈತಿ. ಬಿಸಿ 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 ಬಿಸಿ. ಓಕೆ, ಡನ್. ಉಪ್ಪಿನಾಗ ಎಷ್ಟು ರುಚಿ ಐತಿ ನೋಡ್ರಿ. ಎಲ್ಲ ಹಾಕಿರ್ತೀವಿ, ಉಪ್ಪು ಕಮ್ಮಿ ಆದ್ರೆ ಅಡುಗೆ ಟೇಸ್ಟಾಗಿ ಹೋಗ್ತೈತಿ. ಸ್ವಲ್ಪ ಉಪ್ಪು ಕಮ್ಮಿ ಆಗೈತಿ. ಅದಕ್ಕೆ ಹೇಳೋರು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ, ಸುಮ್ಮನೆ ಹೇಳಿಲ್ಲ. ಓಕೆ, ಊಟ ಮಾಡೋಣ. ನೋಡ್ರಿ, ಎಷ್ಟೊತ್ತು ಶೇಂಗಾ ಹುರಿದೀನಿ. ಇದು ಶೇಂಗಾದ ಹೋಳಿಗೆಗೆ ರೆಡಿ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಹಂಚಿನಾಗ ಅಲ್ಲೇ ಬಿಟ್ಟೀನಿ. ಈಗ ಬೆಲ್ಲ ಹೆರ್ಚ್ಕೋಬೇಕು. ಶೇಂಗಾ ಹುರಿದಾಯ್ತು. ಮಧ್ಯಾಹ್ನ ಆಗೈತಿ, ಹೊಟ್ಟೆ ಹಸ್ತೈತಿ. ಹಾಗಾಗಿ ನೋಡ್ರಿ ನಾನು ಊಟ ವಾರದಾಗಾರ ಒಂದು ಸತಿ ಇದು ಉಂಡಿಲ್ಲ ಅಂದ್ರೆ ನನ್ನ ಜೀವನನೇ ಶೂನ್ಯ ಆಗಿಬಿಡ್ತೈತಿ. ಹಂಗೆ ಅನಿಸ್ತೈತಿ. ಜೀವನದಾಗ ಏನೂ ಇಲ್ಲಪ್ಪ ಅನಿಸ್ಬಿಡ್ತೈತಿ ನನಗೆ. ವಾರದಾಗ ಒಂದು ಸತಿ ರೀ ಖಾರ ಎಣ್ಣೆ ತಿನ್ನಲೇಬೇಕು. ಹಂಗಂದ್ರೆ ನಮಗಿದು ಎನರ್ಜಿ ಡ್ರಿಂಕ್ಸ್ ಇದ್ದಂಗೆ. ಇದು ತಿಂದಮೇಲೆ ನಮ್ಮ ದೇಹಕ್ಕೆ ಸಿಕ್ಕಾಪಟ್ಟೆ ಎನರ್ಜಿ ಬಂದ್ಬಿಡ್ತೈತಿ. ಹಾಗೆ ನಮ್ಮ ದೇಹದಲ್ಲಿ ತುಂಬ ಶಕ್ತಿ ಇದೆ ಅಂತ ನಮಗೆ ಫೀಲ್ ಆಗ್ತೈತಿ. ಇದು ಉಂಡಿಲ್ಲಪ್ಪ ಅಂದ್ರೆ ತುಂಬ ವೀಕ್ ಅನಿಸ್ತೈತಿ. ಹಂಗೆ ನನಗೆ ಅಂತಲ್ಲ, ಇದು ನಮ್ಮ ಉತ್ತರ ಕರ್ನಾಟಕದವರಿಗೆ ಇದು ವಾರದಾಗಲ್ಲ, ಒಂದು ತಿಂಗಳಿಗೆ ಒಂದು ಸತಿಯವರು ಮಾಡೇ ಮಾಡ್ತಾರೆ. ಕಡೆಗೆ ವಾರದಾಗ ಒಂದು ಸರಿ ಒಬ್ಬರು ಉಣೋರು ಅದಾರ. ನಾ ಸಣ್ಣಕ್ಕಿದ್ದಾಗ ಡೈಲಿ ತಿಂತಿದ್ದೆ ಇದನ್ನು. ಹಾಲು ಚಪಾತಿ ಫಸ್ಟ್ ಊಟ ಮಾಡಿ ಲಾಸ್ಟಲ್ಲಿ ಒಂದು ಚಪಾತಿ ಖಾರ ಎಣ್ಣೆ ತಿಂದ್ಬಿಡ್ತಿದ್ದೆ. ಈಗ ಅಷ್ಟು ಖಾರ ಸಟ್ಟಾಗಲಾಗೈತಿ. ಹಾಗಾಗಿ ವಾರದಾಗ ಒಂದು ಸಾರಿಯರ ನಾನು ಊಟ ಮಾಡಲೇಬೇಕಿದ್ದು. ಹಾಗೆ ನಿಮಗೆ ಯಾರಿಗೆಲ್ಲ ಈ ಖಾರ ಎಣ್ಣೆ ಊಟ ಇನ್ನೂ ಮಾಡ್ತೀರಾ, ಇಷ್ಟ ಇದೆ ಅಂತ ಕಮೆಂಟ್ ಮಾಡಿ. ನನಗಂತೂ ಹೇಳ್ತೀನಲ್ಲ, ವಾರಕ್ಕೊಂದು ಸತಿ ಬೇಕೇ ಬೇಕು. ಇಲ್ಲಪ್ಪ ಅಂದ್ರೆ ಹಾಗೆ ಅವಾಗಲೇ ಹೇಳಿದ್ನಲ್ಲ ಹಾಗೆ. ಬರ್ರಿ, ಇದ್ರ ಜೊತೆಗೆ ಒಂದು ಎಷ್ಟು ಶೇಂಗದ ಕಾಳು ಹಾಕ್ಕೊಂಡು ಈ ಖಾರ ಎಣ್ಣೆ ಒಂದೆರಡು ಚಪಾತಿ ತಿಂದ್ಬಿಟ್ಟು ಬೆಲ್ಲ ಹೆರ್ಚಿ ಶೇಂಗಾ ಮಿಕ್ಸಿಗೆ ಹಾಕ್ಕೊಂಡು ಪಟ ಪಟ ಅಂತ ಹೋಳಿಗೆ ಮಾಡೋಣ್ರಿ. ನಾನು ಬಾಂಡೆ ತೊಳಗ್ಲತ್ತಿದ್ದೆ. ಮಧ್ಯಾಹ್ನದಿಂದ ಎಲ್ಲ ಕೆಲಸಗಳು ಹಂಗೆ ಇಟ್ಕೊಂಡಿದ್ದೆ. ಸ್ವಲ್ಪ ವಿಡಿಯೋ ಮಾಡಿ ಎಡಿಟಿಂಗ್ ಎಲ್ಲ ಮಾಡೋದಿತ್ತು. ಹಾಗಾಗಿ ಅಲ್ಲೆಲ್ಲ ಕೆಲಸಗಳು ಇಟ್ಕೊಂಡಿದ್ದೆ. ಇದೆಲ್ಲ ಈಗ ಇಟ್ಟಿರೋದು. ಸಿಂಕ್ ಎಲ್ಲ ಖಾಲಿ ಮಾಡಿಕೊಂಡು ಇದೆಲ್ಲ ಎತ್ತಿಟ್ಕೋಬೇಕು. ಏನು ಒಂದು ವಿಚಿತ್ರ ಅಂದರೆ, ಬಾಂಡೆ ತೊಳಿಬೇಕಂದ್ರೆ ಇದ್ದಿದ್ದೇ ಇಬ್ಬರೇ ಇಷ್ಟು ಸ್ಪೂನ್ ಹೆಂಗೆ ಬಂತು ಅಂತ ನನಗೆ ಗೊತ್ತಾಗಿಲ್ಲ. ಇದು ಬಿಟ್ಟಾಕ್ರಿ, ಈ ಸ್ಪೂನ್ಗಳು ಹೆಂಗೆ ಅಂತ ನನಗೆ ಅರ್ಥ ಆಗಿಲ್ಲ. 2, 4, 6, 7 ಚಮಚ ಏನು ಕೆಲಸ ಮಾಡ್ತು? ನಾವು ತಿಂದಿರೋದು 2 ಚಮಚದಲ್ಲಿ, ಮಿಕ್ಕಿದ್ದು 5 ಚಮಚ ಏನು ಕೆಲಸ ಮಾಡೋದು ಅಂತ. ಏನ್ರಿ ಇದು? ಹಿಂಗಿದೆ ವಿಚಿತ್ರ ಅನ್ಸಿರೋದು. ತುಂಬ ವಿಚಿತ್ರ ಅನ್ನಿಸ್ತು. ಮಗ ಫೋನ್ ಮಾಡೋನೆ, ಮಾತಾಡ್ಕೊಂಡು ಬರ್ತೀನಿ. ಬಾ 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 ಬಾ. ನೋಡಿ, ತೋಟ ಅಂದ್ರೆ ಹೋದ್ಮೇಲೆ ಇವಾಗ ಬಂದ ನೀಗ. ಬಾ 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 ಬಾ. ಇಲ್ಲೇ 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 ಬಾ 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 ಬಾ. ಹ್ಞೂ ಹ್ಞೂ. ಎಲ್ಲಿ? ಬಾ 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 ಬಾ. ನೋಡಿಲ್ಲಿ ನೋಡ್ರಿ, ಬೆಲ್ಲ ಕುಟ್ಟಿಟ್ಟಿನಿ, ಶೇಂಗಾ ಹುರಿದಿಟ್ಟಿನಿ. ಅದ್ರ ಮಿಕ್ಸಿಗೆ ಹಾಕೋಕ್ಕಾಗಿಲ್ಲ. ನಾನು ಇವತ್ತೇ ಹೋಳಿಗೆ ಮಾಡ್ಬೇಕಂತ ಮಾಡಿದ್ದೆ, ಆದರೆ ಇವತ್ತು ಹೋಳಿಗೆ ಮಾಡೋದಾಗಲಿಲ್ಲ. ಯಾಕಪ್ಪ ಅಂತಂದ್ರೆ ನಾಳೆ ಹೋಳಿಗೆ ಮಾಡ್ತೀನಿ. ಅವ್ರಿನ್ನ ನಾಡ್ದು ಹೋಗ್ತಾರೆ ಶುಕ್ರವಾರ. ಹಾಗಾಗಿ ನಾಳೆ ಹೋಳಿಗೆ ಮಾಡೋಣ ಅಂತೇಳಿ. ಭಾಳ ಒಣಗ್ದಂಗೆ ಆತಾವು. ಅಲ್ಲಿ ಜಾತ್ರೆ ಬೇರೆ ಅದ. 3-4 ದಿನ ಅವ್ರ ಕೈಗೆ ಸಿಗಲ್ಲ. ಅವ್ರು ಮತ್ತೆ 3-4 ದಿನ ಇಟ್ಟು ಆಮೇಲೆ ತಿನ್ಬೇಕಾದ್ರೆ ತುಂಬ ಲೇಟ್ ಆಗ್ತದೆ. ಹಾಗಾಗಿ ನಾನೇ ಲೇಟ್ ಮಾಡಿ ಕಟ್ಟೋಣ ಅಂತ ಹೇಳ್ಬಿಟ್ಟು
ನಾಳೆಗೆ ಮಾಡಿದ್ನಿ ಅಂದ್ರೆ ನಾಳೆಗೆ ಒಂದಿನ ಚಂತನ ಗಾಳಿ ಆಡ್ತಾವೆ. ಚಂಜಿ ಕಡೆ ಮಾಡ್ತೀನಿ. ಅಯ್ಯೋ ಕರ್ಮ, ನಾ ಏನು ಮಾಡತ್ತೀನಿ? ಚಂಜಿ ಕಡೆ ಮಾಡಿದ್ನಿ ಅಂದ್ರೆ ಬೆಳತನ ಗಾಳಿ ಆಡ್ತಾವೆ. ಮುಂಜಾನೆ ಕೊಟ್ಟು ಕಳಿಸಿದ್ನಿ ಅಂದ್ರೆ ಮತ್ತೆ 2 ದಿನ ಇಟ್ಕೊಂಡು ತಿಂತಾರೆ. ನಾನು ರುಬ್ಬಕ್ಕಲ್ಲಿ ನೋಡ್ರಿ, ರುಬ್ಬಕ್ಕಲ್ಲ ತೊಗೊಂಡೆ ಇಲ್ಲೇ ಇಟ್ಟೆ. ಹಿಂಗೆ ಆಸೆ ಮಾಡಿ ತೊಗೊಳೋದು, ಅಲ್ಲೇ ಇಟ್ಬಿಡೋದು. ನಂದು ಸ್ಟೋರೇಜ್ ರೂಮ್ ನೋಡ್ರಿ, ಎಷ್ಟು ಸ್ಟೋರ್ ಮಾಡಿದ್ದೀನಿ. ಬಿದ್ದೆ ಇದ್ದಿದ್ದೆ ಇಬ್ರು ಇದ್ದಿದ್ರಿ. ಇಷ್ಟು ಉದ್ದ ಕಬ್ಬು ತೊಗೊಂಬಂದ್ರೆ, ಅದು 2 ಅಲ್ಲ 3. ಇಲ್ಲೊಂದದ ನೋಡ್ರಿ, ಈಗ ಇಲ್ಲೊಂದದ, ಇಲ್ಲಿ 2 ಅದಾವ. ಯಾರು ತಿಂತಾರೆ ಈ ಕಬ್ಬು? ಈ ಕಬ್ಬು ನಮ್ಗೆ ಇಷ್ಟ ಇಲ್ಲ. ನಮ್ಮ ಊರ ಕಡೆ ಕಬ್ಬು ಬರುತ್ತಲ್ಲ, ಹಸಿರು ಕಬ್ಬು, ಅದೇ ಬೆಸ್ಟ್ ತಿನ್ನಕ್ಕೆ. ಇದು ಸ್ವಲ್ಪ ತಿನ್ಬೋದು, ಗಣಿ ಉದ್ದಿರ್ಬೇಕು ನಂಗೆ ತಿನ್ನಕ್ಕೆ. ಈ ಸಣ್ಣ ಸಣ್ಣ ಗಣಿ ಇದ್ದು ಅಂದ್ರೆ ಇಷ್ಟ ಆಗಲ್ಲ. ಏನು ಸರ್ಕಸ್ ಮಾಡಕತ್ತೀರಿ ಅಲ್ಲಿ? ಏನೇನೋ ಸರ್ಕಸ್ ಕೆಲಸ ಮಾಡತ್ತಾರ. ಮಾಡಲಿ ಆಯ್ತು ನೋಡ್ರಿ. ಕೆಲಸ ಎಲ್ಲ ಕಾರ್ಯ ಮುಗೀತು. ತಂಡಿ ಹಿಂಗೆ ಹಾಕು, ಬೆಚ್ಚಕ್ಕೆ ಕೂತ್ಬಿಟ್ಟು ಮುಗೀತು. ಲೈಟ್ ಬಂತ? ವಾವ್, ಸೂಪರ್, ಥ್ಯಾಂಕ್ ಯು. ನೋಡಿ ಈಗ ಏನು ಕಾಣ್ತದೆ? ಪಳ ಪಳ ತಳ ತಳ, ಪಳ ಪಳ ತಳ ತಳ. ಓಕೆ ಫ್ರೆಂಡ್ಸ್, ಮುಂದಿನ ಕಾರ್ಯ ಏನೂ ಇಲ್ಲ. ಸಂಜೆಗೆ ನಾನು ಅಡುಗೆ ಮಾಡಲ್ಲ. ಮತ್ತು ಏನೂ ಕೆಲಸ ಇಲ್ಲ. ಮತ್ತು ಏನೂ ಇಲ್ಲ, ಅಷ್ಟೇ, ಮುಗೀತು. ಏನೋ ಹೇಳ್ಬೇಕಂತ ನೆನಪು ಮಾಡ್ಕೊಂಡು ವಿಡಿಯೋ ಆನ್ ಮಾಡಿದೆ ಅಷ್ಟೇ. ಆನ್ ಮಾಡೋದ್ರಲ್ಲೇ ಮರ್ತೋಗ್ಬಿಟ್ಟೆ. ಹಿಂಗೆ ಆದ್ರೆ ಮುಂದೆ ಜೀವನ ಹೆಂಗಂತ ಯೋಚನೆ ಹೇಳ್ರಿ ನೀವರೇ. ಅವಾಗವಾಗ ಮನಸ್ಸಿಗೆ ತುಂಬ ಬೇಜಾರಾಗ್ತದೆ. ಇವರು ತೊಗೊಂಡಿಲ್ಲ ಅಂದ್ರೆ ಆಮೇಲೆ ನನಗೆ ಬೈತಾರೆ. ನನಗೆ ಯಾಕೆ ತೋರಿಸಲ್ಲ ನೀ? ನೋಡ್ರಿ, ತೋರ್ಸಾಕತ್ತೀನಿ ಹೀಗೆ. ಏನೋ ಗೊತ್ತಿಲ್ಲ, ಏನು ಜಿಮ್ ಬಾಡಿನಾ? ಸಾಕ್ಬಿಡು, ದೃಷ್ಟಿ ಆಗ್ಬಿಟ್ಟಿದ್ದು. ನನಗೆ ಫಸ್ಟೇ ದೃಷ್ಟಿ ತೆಗಿಯಕ್ಕೆ ಬರಲ್ಲ. ಅಂದರೆ ದೃಷ್ಟಿ ಆಗೋ ಥರ ಏನು ಚೆನ್ನಾಗಿಲ್ಲ, ಅದಕ್ಕೆ ಹೇಳ್ತಾ ಇರೋದು. ನೀವು ಅವ್ರಿಗೆ ಹೇಳಕ್ಕೆ ಹೋಗ್ಬಿಡಿ, ಆಯಿತಾ? ಬಿಡು, ಕೈಗೆ ಬಿದ್ದೋಗಿತ್ತಳಗೆ. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ಬೇರೆ ಏನೂ ಇಲ್ಲ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳಿ. ಓಕೆ ಫ್ರೆಂಡ್ಸ್, ಬಾಯ್, ನಮಸ್ಕಾರ ಎಲ್ಲರಿಗೂ.